Hello guys, welcome back to my vlogs and ಇವತ್ತು ಕನ್ಯಾಕುಮಾರಿಯಲ್ಲಿ ಲಾಸ್ಟ್ ಡೇ. ನಾವು ನಿನ್ನೆ ಕನ್ಯಾಕುಮಾರಿ ಬಂದ್ವಿ ಆ್ಯಂಡ್ ಇವತ್ತು ಕನ್ಯಾಕುಮಾರಿ ಮುಗಿಸಿ ಹೊರಡ್ತಾ ಇದ್ದೀವಿ ಆ್ಯಂಡ್ ಇದು ಸೆಕೆಂಡ್ ಡೇ ನಮ್ಮದು. ಸೊ ಈ ರೂಮ್ನ ವೆಕೇಟ್ ಮಾಡ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಇಲ್ಲೇ ಇದೆ, ಕಾಂಪ್ಲಿಮೆಂಟ್ರಿ ಇದೆ. ಸೊ ಬ್ರೇಕ್ಫಾಸ್ಟ್ ಮುಗಿಸಿ ನಾವು ಹೊರಡಬೇಕು. ನೆಕ್ಸ್ಟ್ ಆ್ಯಕ್ಚುಲಿ ನೆನ್ನೆ ಕರ್ನಾಟಕದಲ್ಲಿದ್ದು ಇವತ್ತು ತಮಿಳ್ನಾಡಲ್ಲಿದ್ದೀವಿ. ನಾಳೆ ಯಾವ ಸ್ಟೇಟಲ್ಲಿ ಇರ್ತೀವಿ ಅಂತ ನಿಮಗೆ ನೆಕ್ಸ್ಟ್ ಗೊತ್ತಾಗುತ್ತೆ. ಸೊ ಈಗ ನಂದು ಪ್ಯಾಕಿಂಗ್ ಎಲ್ಲ ಆಗಿದೆ, ಹೊರಡೋ ಟೈಮು ಆಗಿದೆ. ತುಂಬ ಸೆಕೆ ಇದೆ ಇಲ್ಲಿ. ಆ್ಯಕ್ಚುಲಿ ಟೆಂಪ್ರೇಚರ್ ಏನು ತುಂಬ ಜಾಸ್ತಿ ಇಲ್ಲ, 36 ಇದೆ. ಅಂದರೆ ಜಾಸ್ತಿ ಅಂದರೆ 36 ಇದೆ. ಆದ್ರೂ ತುಂಬ ಸೆಕೆ ಇಲ್ಲಿ, ಹ್ಯೂಮಿಡಿಟಿ ಜಾಸ್ತಿ ಅಲ್ವಾ. ಸೊ ನೋಡಿ, AC ಆನ್ ಆಗಿದ್ರೂ ಎಷ್ಟು ಸ್ವೆಟ್ ಆಗಿದ್ದೀನಿ, ಎಷ್ಟು ಬೆವರ್ತಾ ಇದ್ದೀವಿ ಅಂತ. ಫುಲ್ಲು ಟ್ಯಾನ್ ಆಗಿದೆ. ಈಗ ಪ್ಯಾಕಿಂಗ್ ಎಲ್ಲ ಆಗಿದೆ. ಸೊ ಬ್ರೇಕ್ಫಾಸ್ಟ್ ಹೋಗಬೇಕು. ಸೊ ಬನ್ನಿ ಬ್ರೇಕ್ಫಾಸ್ಟಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ನಿಮಗೆ. ಹೋಗೋಣ. ಆ್ಯಂಡ್ ಇದು ನಂದು ಇವತ್ತಿಂದ ಔಟ್ಫಿಟ್ಟು. ಇವತ್ತು ಆಫ್ ಡೇ ಫುಲ್ಲು ಟ್ರಾವೆಲಿಂಗ್ ಇರುತ್ತೆ. ಸೊ ಹಂಗಾಗಿ ಈ ಫ್ರಾಕ್ ಹಾಕ್ಕೊಂಡಿದ್ದೀನಿ. ಎಸ್, ನಾವೀಗ ಬ್ರೇಕ್ಫಾಸ್ಟಿಗೆ ಬಂದ್ವಿ. ಅನ್ಲಿಮಿಟೆಡ್ ಬ್ರೇಕ್ಫಾಸ್ಟ್ ಇದ್ದಿದ್ದರಿಂದ ನಾವು ಹೊಟ್ಟೆ ಹಸ್ತಿದ್ವಿ, ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ. ನಾನೊಂದು ಆಮ್ಲೆಟ್ ಹಾಕ್ಸ್ಕೊಂಡೆ, ಬಿಸಿ ಬಿಸಿಯಾಗಿ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಆ್ಯಂಡ್ ಜ್ಯೂಸ್ ಇತ್ತು, ವಾಟರ್ಮೆಲನ್ ಜ್ಯೂಸ್ ಇತ್ತು, ತುಂಬಾ ಚೆನ್ನಾಗಿತ್ತು. ಎಷ್ಟು ಬೇಕಿದ್ರೂ ರೀಫಿಲ್ ಮಾಡ್ಕೋಬೋದಿತ್ತು ನಾವು. ಆ್ಯಂಡ್ ಬ್ರೆಡ್ ಜಾಮ್ ಬಟರ್ ಇಟ್ಟಿದ್ರು, ಬಟ್ ಒಬ್ಬರು ಬ್ರೆಡ್ ಜಾಮ್ ತಿನ್ನಲಿಲ್ಲ. ಕಟ್ ಫ್ರೂಟ್ ಇಟ್ಟಿದ್ರು ಆ್ಯಂಡ್ ಉದ್ದಿನೊಡೆ ಒಬ್ಬರು ಬಿಡಲಿಲ್ಲ, ಯಾಕೆಂದರೆ ನಮ್ಮೆಲ್ಲರಿಗೂ ಉದ್ದಿನೊಡೆ ತುಂಬಾ ಫೇವ್ರೇಟ್. ಸೊ ಎಲ್ಲ 2-3 ಹಾಕ್ಕೊಂಡು ಉದ್ದಿನೊಡೆ ಚೆನ್ನಾಗಿ ತಿಂದ್ವಿ. ಬಿಸಿ ಬಿಸಿ ಇತ್ತಲ್ಲ, ಸೊ ತುಂಬ ಟೇಸ್ಟಿ ಅನಿಸ್ತು. ಇದು ಅಷ್ಟೇ, ಶಾವಿಗೆ ಬಾತು ಅಷ್ಟೇ ತುಂಬ ಚೆನ್ನಾಗಿತ್ತು. ಆಲ್ಮೋಸ್ಟ್ ಎಲ್ಲ ಐಟಮು ತುಂಬ ಟೇಸ್ಟಿಯಾಗಿತ್ತು. ಪರಾಟ ಇತ್ತು, ಆಲೂ ಪರಾಟ, ಇಡ್ಲಿ ಮತ್ತು ದೋಸೆ ಇದಿಷ್ಟೇ ಇತ್ತು. ಆಮೇಲೆ ಕಾಫಿ ಟೀ ಇತ್ತು. ಸೊ ಆಲ್ಮೋಸ್ಟ್ ಎಲ್ಲನೂ ಟೇಸ್ಟ್ ನೋಡಿದ್ವಿ ನಾವು. ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಕೋರಲ್ ಮುಂದೆನೇ ನಾವು ಒಂದಷ್ಟು ಫೋಟೋಶೂಟ್ ಮಾಡ್ಕೊಂಡ್ವಿ. ನಮ್ಮದು ಹೆಣ್ಮಕ್ಳು ಅಂದಮೇಲೆ ಗೊತ್ತಲ್ಲ, ಒಂದಷ್ಟು ಫೋಟೋಸ್ ತೆಕ್ಕೊಳ್ತೀವಿ. ಸೊ ಒಂದಷ್ಟು ಫೋಟೋಸ್ ತೆಕ್ಕೊಂಡು ಆಮೇಲೆ ಮತ್ತೆ ರೂಮಿಗೆ ಬಂದ್ವಿ. ನಾನು ನಮ್ಮ ಬೇಬಿ ಎಲ್ಲನೂ ಪ್ಯಾಕ್ ಮಾಡ್ಕೊಳ್ಳಿಕ್ಕೆ. ಕ್ಯಾಪ್ ಎತ್ಕೊ. ಎಸ್, ನಾವೀಗ ನಮ್ಮ ರೂಮ್ನ ವೆಕೇಟ್ ಮಾಡ್ತಾ ಇದ್ದೀವಿ. ನಮ್ಮ ಬೇಬಿ ಎಲ್ಲ ಹುಡುಕ್ತಾ ಇದ್ದಾಳೆ ಏನಾದರೂ ಬಿಟ್ಟಿದ್ದೀನ ಅಂತ. ಕ್ಯಾಪ್ ಎತ್ಕೊ. ಆ್ಯಂಡ್ ಲಗೇಜ್ ನೋಡಿ ಚೆನ್ನಾಗಿದೆ ನಿಮ್ಮ ಲಗೇಜ್. ಅಯ್ಯೋ, ಎಸ್. ವೈ ನೋಡ್ತಾ ಇದೆ. ಎಸ್. ನೋಡಿ, ಮೈ ಗರ್ಲ್ ಎಲ್ಲಾನು ಎತ್ಕೊಂಡು ಹೋಗ್ತಾ ಇದೆ. ಇವರು ಎಲ್ಲಿಂದ ಬಂದಿರೋದು ಗೊತ್ತಾ? ಥೈಲ್ಯಾಂಡಿಂದ ತಪ್ಪಿಸ್ಕೊ ಬಂದಿದ್ದಾರೆ. ಥೈಲ್ಯಾಂಡ್ ಗರ್ಲ್ ಇವರು, ಥೈಲ್ಯಾಂಡ್ ಗರ್ಲ್. ನಾವು ಕೆಳಗೆ ಬಂದು ನೋಡಿದ್ರೆ ಯಾರೂ ಇನ್ನೂ ಬಂದೇ ಇರಲಿಲ್ಲ. ನಾನು ನಮ್ಮ ಬೇಬಿ ಇಬ್ಬರೇ ಫಸ್ಟ್ ಬಂದಿದ್ವಿ. ಸೊ ಅಲ್ಲಿ ತನಕ ಅವ್ರನ್ನ ವೆಯ್ಟ್ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ಫೋಟೋಶೂಟ್ ಮಾಡ್ಕೊಂಡ್ವಿ. ವೀಡಿಯೋ ಎಲ್ಲ ತೆಕ್ಕೊಟ್ಲು. ನಮ್ಮ ಬೇಬಿ ತುಂಬ ಚೆನ್ನಾಗಿ ತೆಗಿತಾಳೆ ವೀಡಿಯೋಸ್. ಸೊ ಅವಳ ಜೊತೆ ನಾನೊಂದಷ್ಟು ವೀಡಿಯೋಸ್ ತೆಗೆಸ್ಕೊಂಡೆ. ಆ್ಯಂಡ್ ಆಮೇಲೆ ನಮ್ಮ ಟಿ ಬಂತು. ನೋಡಿ, ಲಗೇಜ್ ಎಲ್ಲನೂ ಮೇಲೆ ಹಾಕ್ಸ್ತಾ ಇದ್ದೀವಿ. ನೋಡಿ ಎಷ್ಟು ಲಗೇಜ್ ಇದೆ ಅಂತ. ಎಲ್ರದ್ದು ಒಂದೊಂದು ಸೂಟ್ ಕೇಸ್ ಇತ್ತು. ಸೊ ಎಲ್ಲನೂ ಮೇಲ್ಗಡೆ ಹಾಕ್ಸ್ತಾ ಇದ್ವಿ. ಹಾಕ್ಸ್ಬಿಟ್ಟು ನಾವು ಈಗ ಹೊರಡ್ತಾ ಇದ್ದೀವಿ. ರೆಡಿ ರೆಡಿ ನಾವು ಹೇಳೋದಲ್ವಾ? ಯಾರು ಮಿಸ್ಸಿಂಗು? ಸೀತು. ಎಲ್ಲರೂ ರೆಡಿ? ಎಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀರಾ ಹೇಳ್ಬಿಡಿ ಒಂದ್ಸತಿ. ಬಾಯ್ ಬಾಯ್ ಕನ್ಯಾಕುಮಾರಿ. ನನ್ನ ಬಿಟ್ಟು ಹೋದ್ರೆ ಹೆಂಗೋ ಫ್ರೀ ಬಸ್ಸಲ್ಲಿ ಬರ್ತೀನಿ. ಸರಿತಕ್ಕ ಗಾಯತ್ರಿ ಆಂಟಿ
ಎಸ್, ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಈಗ. ಆ್ಯಂಡ್ ನಾವೀಗ ಹೋಗ್ತಾ ಇರೋದು ಕನ್ಯಾಕುಮಾರಿಯಿಂದ ವರ್ಕಳ. ಸೊ ವರ್ಕಳ ಹೋಗ್ತಾ ಆನ್ ದ ವೇ ಒಂದಷ್ಟು ಪ್ಲೇಸಸ್ ನಾವು ಚೂಸ್ ಮಾಡಿದ್ವಿ, ಹೋಗ್ತಾ ಆನ್ ದ ವೇ ವಿಸಿಟ್ ಮಾಡೋದು ಅಂತ. ಅದರಲ್ಲಿ ಒಂದು ಶಿವಂದು ಸ್ಟ್ಯಾಚ್ಯೂ ಇರೋ ಒಂದು ಟೆಂಪಲ್ ನೋಡ್ಕೊಂಡಿದ್ವಿ. ಆ್ಯಂಡ್ ಅಲ್ಲಿಗೆ ಹೋಗಿ ಅಲ್ಲಿಂದ ನಾವು ವರ್ಕಳ ರೀಚ್ ಆಗೋದು ಅಂತ ಹಾಗೆ ನಾವು ಮುಂದೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಟ್ರಾವೆಲಿಂಗ್ ಅಂತೂ ಎಲ್ರಿಗೂ ಖುಷಿ ಆಯಿತು ಈ ಸತಿ, ಯಾಕೆಂದರೆ ನಿನ್ನೆನೂ 13 hours ನಾವು ಟ್ರಾವೆಲಿಂಗ್ ಮಾಡಿದ್ವಿ. ಆ್ಯಂಡ್ ಇವಾಗಲೂ ಒಂದು 4 hours ಟ್ರಾವೆಲ್ ಮಾಡಬೇಕಿತ್ತು. ಬಟ್ ಎಲ್ರಿಗೂ ತುಂಬಾ ಮಜಾ ಇತ್ತು, ಯಾಕೆಂದರೆ ಹೋಗ್ತಾ ನಾವು ಫುಲ್ಲು ಗೇಮ್ಸ್ ಆಡ್ಕೊಂಡು ಹೋಗ್ತಿದ್ವಿ, ಯಾರಿಗೂ ಬೋರ್ ಆಗಲಿಲ್ಲ, ಸಖತ್ ಎಂಜಾಯ್ ಮಾಡಿದ್ವಿ ಟ್ರಾವೆಲಿಂಗ್ ಅಂತೂ ನಾವು ಈ ಸಲ. ಆ್ಯಂಡ್ ನಾವೀಗ ಒಂದು ಪೂವರ್ ಅನ್ನೋ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಪೂವರ್ ಬಂದು ಒಂದು ಸ್ಮಾಲ್ ಕೋಸ್ಟಲ್ ವಿಲೇಜ್, ಅದು ತ್ರಿವೆಂಡ್ರಮ್ ಡಿಸ್ಟಿಕಲ್ಲಿರೋದು. ಕನ್ಯಾಕುಮಾರಿಯಿಂದ 70 kilometers ಆಗುತ್ತೆ. ಆ್ಯಂಡ್ ಅಲ್ಲಿ ತುಂಬಾ ಒಳ್ಳೊಳ್ಳೆ ಪ್ಲೇಸಸ್ ಇದೆ ನೋಡಲಿಕ್ಕೆ. ಮತ್ತು ಬ್ಯಾಕ್ ವಾಟರ್ಸ್, ನಿಮ್ಮ ಕೇರಳ ಅಂದರೆ ಬ್ಯಾಕ್ ವಾಟರ್ಸ್ ಜಾಸ್ತಿ. ಸೊ ಅಲ್ಲೊಂದು ಬ್ಯಾಕ್ ವಾಟರ್ ಇದೆ, ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ನೇಯರ್ ಅಂತ ಅದು ಬ್ಯಾಕ್ ವಾಟರ್ ನೇಮು, ತುಂಬ ಚೆನ್ನಾಗಿತ್ತು. ಸೊ ನಿಮಗೆ ತೋರಿಸ್ತೀನಿ ಬನ್ನಿ ಅದು ಹೇಗಿದೆ ಅಂತ. ಆ್ಯಂಡ್ ಇಲ್ಲೇ ನೋಡಿ, ಇಲ್ಲಿಂದನೇ ನಾವು ಬೋಟಿಂಗ್ ಸ್ಟಾರ್ಟ್ ಆಗುತ್ತೆ ಈಗ ಅಲ್ಲಿಗೆ. ಯಾವ ಪ್ಲೇಸ್? ಪೂವರ್ ಅನ್ನೋ ಪ್ಲೇಸಿಗೆ ಬಂದಿದ್ದೀವಿ ನಾವು. ಥ್ಯಾಂಕ್ ಯು. ಹಲೋ ಹಲೋ ಮಕ್ಕಳು. ದೀಪ್ತಿ, ನಾವು ಪೂವರ್ ಅನ್ನೋ ಪ್ಲೇಸಲ್ಲಿ ಬೋಟಿಂಗ್ ಹೋಗ್ತಾ ಇದ್ದೀವಿ. ಇಲ್ಲಿ 15 places ತೋರಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಹೋಗ್ತಾ ಇದ್ದೀವಿ ನಾವು. 5 members ಒಂದು ಬೋಟಲ್ಲಿ ಇದ್ದೀವಿ. ಆ್ಯಂಡ್ ಇನ್ನೂ 5 members ಆ ಬೋಟಲ್ಲಿ ಇದ್ದಾರೆ. ಸೊ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಜೊತೆ ನಿಮ್ಮನ್ನು ಈ ಪ್ಲೇಸ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿಸ್ತೀನಿ ಬನ್ನಿ. ನಮ್ಮ 2 ಬೋಟ್ಗಳ ಜರ್ನಿ ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ವಿ. ಇದು ಆಲ್ಮೋಸ್ಟ್ 2 hours ಜರ್ನಿ ಆಗುತ್ತೆ. ಸೊ 2 to 2.5 hours ಆಗುತ್ತೆ. ಆ್ಯಂಡ್ ಅಲ್ಲೇ ಲಂಚಿಗೂ ಕರ್ಕೊಂಡು ಹೋಗ್ತಾರೆ. ವೆಜ್ ರೆಸ್ಟೋರೆಂಟ್ ಇದೆ, ನಾನ್ ವೆಜ್ ರೆಸ್ಟೋರೆಂಟ್ ಇದೆ, ಎಲ್ಲ ಫ್ಲೋಟಿಂಗ್ ರೆಸ್ಟೋರೆಂಟ್. ಅದೆಲ್ಲ ಹೇಗಿದೆ ಅಂತ ನೋಡಬೇಕು ಅಂದರೆ ನೀವು ಸ್ಕಿಪ್ ಮಾಡದೆ ನನ್ನ ವೀಡಿಯೋನ ಕೊನೆವರೆಗೂ ನೋಡಿ. ಆಗ ನಿಮಗೆ ನಾನು ಎಲ್ಲೆಲ್ಲಿ ಹೋಗಿದ್ದೆ, ಯಾವ್ಯಾವ ಪ್ಲೇಸ್ ನೋಡಿದ್ವಿ ಎಲ್ಲನೂ ನೀವು ನೋಡ್ಬೋದು. ಆ್ಯಕ್ಚುಲಿ ನಾವು ಬೋಟಿಂಗ್ ಹೋಗ್ತಾ ಇದ್ದೀವಲ್ಲ, ಇದು ನಮ್ಮ ಲಿಸ್ಟಲ್ಲೇ ಇರಲಿಲ್ಲ. ನಾವು ಶಿವನ್ ಸ್ಟ್ಯಾಚ್ಯೂಗೆ ಹೋಗೋದೊಂದೇ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ. ಬಟ್ ಅಲ್ಲಿ ಹೋದಾಗ ಅಲ್ಲೊಬ್ಬರು ಗೈಡ್ ಬಂದು ನಮಗೆ ಈ ಪ್ಲೇಸ್ ಪೂವರ್ ಐಲ್ಯಾಂಡ್ ಅಂತ ಇದೆ, ತುಂಬ ಚೆನ್ನಾಗಿದೆ, ನೋಡಿ ಒಂದ್ಸತಿ 15 places ಕವರ್ ಮಾಡಿಕೊಡ್ತೀವಿ, ತುಂಬ ಚೆನ್ನಾಗಿದೆ, ನಿಮಗೆ ಇಷ್ಟ ಆಗುತ್ತೆ, ಬಂದು ನೋಡಿ, ಇಷ್ಟ ಆದರೆ ಬನ್ನಿ ಅಂತ ಹೇಳಿದ್ರು. ಆ್ಯಂಡ್ ಪ್ರೈಸು ಅಷ್ಟೇ ತುಂಬ ಏನು ಕಾಸ್ಟ್ಲಿ ಇರಲಿಲ್ಲ, ಎಲ್ಲ ರೀಸನಬಲ್ ಅನಿಸ್ತು. ಸೊ ನಾವು ಅಂದ್ಕೊಂಡ್ವಿ ನೆಕ್ಸ್ಟ್ ಡೇನು ನಾವು ಮೂನ್ರವ್ ಐಲ್ಯಾಂಡಲ್ಲಿ ಬೋಟಿಂಗ್ ಹೋಗ್ತೀವಲ್ಲ, ಇಲ್ಲಿ ಬೇಡ ಅಂತ ಅಂದ್ಕೊಂಡ್ವಿ. ಆಮೇಲೆ ಒಂದು ಮನ್ಸು ಅನಿಸ್ತು, ಇಲ್ಲ ಹೋಗೋಣ, ಯಾಕೆಂದರೆ ಇಷ್ಟು ದೂರ ಬಂದು ಯಾಕೆ, ಟೈಮು ಇದೆ, ಸೊ ಒಂದು ಟ್ರೈ ನೋಡೋಣ ಅಂದ್ಕೊಂಡು ಬಂದ್ವಿ. ಬಟ್ ನಿಜ ಹೇಳ್ತೀನಿ, ಸಕ್ಕತ್ತಾಗಿದೆ ಈ ಪ್ಲೇಸ್ ಅಂತೂ. ಇದು ಮ್ಯಾಂಗ್ರೋವ್ ಫಾರೆಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್, ಈ ಸುತ್ತಿ ಹೋಗುತ್ತೆ ಅಂತ. ಮ್ಯಾಂಗೋ ಅಲ್ಲ ಇದೆನ್ನೇ ಅಲ್ಲ, ಮ್ಯಾಂಗೋ ತಿನ್ನಂಗಿಲ್ಲ ಅದು, ಸೊ ಸುಮ್ಮದ. ಓಕೆ, ಫ್ಲೋಟಿಂಗ್ ಮಾರ್ಕೆಟ್ ಥೈಲ್ಯಾಂಡ್ ಫೀ. ಎಸ್, ಇಲ್ಲಿಂದ ಮ್ಯಾಂಗ್ರೋವ್ ಫಾರೆಸ್ಟ್ ಸ್ಟಾರ್ಟ್ ಆಗುತ್ತೆ ನೋಡಿ, ಇದೇ ಸ್ಟಾರ್ಟಿಂಗ್ ಪಾಯಿಂಟ್. ಆ್ಯಂಡ್ ಇಲ್ಲಿ ತುಂಬ ಮೂವಿಗಳೆಲ್ಲ ಶೂಟಿಂಗ್ ನಡೀತಿದೆ ಅಂತ ಹೇಳ್ತಾ ಇದ್ರು ಅವರು. ತುಂಬ ಮೂವೀಸ್ ಎಲ್ಲ ತೆಗಿತಾರೆ. ಆ್ಯಂಡ್ ತುಂಬ ಜನ ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಮಾಡಿಸ್ತಿದ್ದಾರೆ ಬಂದು ಅಂತ ಹೇಳ್ತಿದ್ರು. ಆ್ಯಂಡ್ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಬರ್ಡ್ಸ್ ಎಲ್ಲ ಕಾಣುತ್ತಂತೆ. ಸೊ ಅದಕ್ಕೋಸ್ಕರ ತುಂಬ ಜನ ಬರ್ತಾರಂತೆ, ಬರ್ಡ್ಸ್ಗೋಸ್ಕರನೇ ಫೋಟೋಗ್ರಫಿ ಮಾಡಲಿಕ್ಕೆಲ್ಲ ಬರ್ತಾರೆ ಅಂತ ಹೇಳ್ತಿದ್ರು. ಆ್ಯಂಡ್ ಇಲ್ಲಿ ಸುತ್ತಮುತ್ತ ಒಂದೊಂದು ಮನೆಗಳು ಇತ್ತು ಅಲ್ಲೆಲ್ಲ. ಆ್ಯಂಡ್ ಸ್ವಲ್ಪ ಇನ್ನೂ ನೀಟಾಗಿ ಮೇಂಟೈನ್ ಮಾಡಬೇಕು ಅನಿಸುತ್ತೆ, ಯಾಕೆಂದರೆ ಪ್ಲಾಸ್ಟಿಕ್ ಬಾಟಲ್ಸ್ ಎಲ್ಲ ಬಿದ್ದಿತ್ತು. ಬ್ಯಾಕ್ ವಾಟರ್ ಅಲ್ವಾ, ಸೊ ತೇಲ್ಕೊಂಡು ಬಂದಿದೆಯೋ ಇಲ್ಲ ಅಲ್ಲಿ ಹಾಕಿದಾರೋ ಗೊತ್ತಿಲ್ಲ, ಇನ್ನೊಂದು ಸ್ವಲ್ಪ ಮೇಂಟೈನ್ ಮಾಡಬೇಕು ಅನಿಸ್ತು. ಬಟ್ ಅದು ಬಿಟ್ಟರೆ ಈ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಇದು ಬಂದು ನೇಯರ್ ರಿವರ್ದು ಬ್ಯಾಕ್ ವಾಟರ್ ಅಂತೆ ಇದು. ಸೊ ಇಲ್ಲಿಗೆ ಓಷನ್ ವಾಟರ್ ಕನೆಕ್ಟ್ ಆಗುತ್ತಂತೆ. ಸೊ ಅದೇ ಪ್ಲೇಸಿಗೆ ನಮ್ಮನ್ನ ಈಗ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರು.
ಸಿಗಲ್ಲ ಅನ್ಸುತ್ತೆ. ಕ್ಲೀನ್ ಇಲ್ಲ, ಬೇಡ. ಡೈರೆಕ್ಷನ್ ಚೇಂಜ್ ಮಾಡೋಣ. ಎಸ್, ನಾವು ಇಷ್ಟೊತ್ತು ಬಂದಿದ್ದು ಬ್ಯಾಕ್ ವಾಟರಿಂದ ಈಗ ರಿವರಿಗೆ ಕನೆಕ್ಟ್ ಆಗಿದ್ದೀವಿ. ನೋಡಿ ಇಲ್ಲೆಲ್ಲ ಕಾಣ್ತಾ ಇದೆಯಲ್ಲ, ಇದೆಲ್ಲ ರೆಸ್ಟೋರೆಂಟ್ಗಳು, ಇದೆಲ್ಲ ಫ್ಲೋಟಿಂಗ್ ರೆಸ್ಟೋರೆಂಟ್ಗಳು. ಆ್ಯಂಡ್ ತುಂಬಾ ಚೆನ್ನಾಗಿತ್ತು ರೆಸ್ಟೋರೆಂಟ್ಗಳೆಲ್ಲ. ಆ್ಯಂಡ್ ಆ ವ್ಯೂ ಅಂತೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ನೋಡಿ ಗೋಲ್ಡನ್ ಬೀಚ್. ನಮ್ಮೆಲ್ರಿಗೂ ಈ ಪ್ಲೇಸ್ ನೋಡಿ ತುಂಬಾ ಖುಷಿ ಆಯಿತು. ಆ್ಯಂಡ್ ದೂರದಲ್ಲಿ ಕೋಕೋನಟ್ ಟ್ರೀಸ್ ಕಾಣ್ತಿದೆಯಲ್ಲ, ಅಲ್ಲೆಲ್ಲ ತುಂಬಾ ಪ್ರೈವೇಟ್ ರೆಸಾರ್ಟ್ಸ್ಗಳಿದೆಯಂತೆ. ಆ್ಯಂಡ್ ಅಲ್ಲಿ ಕಾಣ್ತಾ ಇರೋದೆಲ್ಲ ಬಿಲ್ಡಿಂಗ್ಗಳು, ಎಲ್ಲ ಫ್ಲೋಟಿಂಗ್ ರೆಸ್ಟೋರೆಂಟ್ಗಳು. ನಾನು ಮುಂದೆ ತೋರಿಸ್ತೀನಿ ನಾವು ಯಾವ ರೆಸ್ಟೋರೆಂಟ್ ಹೋಗಿದ್ವಿ ಅಂತ. Chapati. We have to take separate sabji and separate chapati. Or else we can even go with raw meals. Then we have starters also. Chinese starters, special starters like crispy chili potato, gobi 65, paneer 65, veg manchurian. And for drinks we have butter, masala butter, gobi 65. Lassi is there, milkshakes are there. No. So you can like Kebab seafood type. and even have green salads. Chilies, remember? ಟ್ರೈ ಮಾಡೋದ ಸಂಜೆ. ಚಿಲ್ಲೀಸ್ ಎಲ್ಲೋಗಿದ್ವಿ ನೆನಪಿದ್ಯಾ? Sambar, rasam, toran, ಗೋವಾ. ಒಂದಲ್ಲ, ಚಿಲ್ಲಿ ರೆಸ್ಟೋರೆಂಟ್. and curd with rice. ಲಾಸ್ಟ್ ಕಸ್ಟಮರ್ಸ್ ನಾವೇ ಅಲ್ಲಿಗೆ. If you are North Indian, if you take North Indian, you will be getting chapati, ವಂಡರ್ಲಾ rice, ಅಲ್ವಾ? paneer ka. ಆ್ಯಂಡ್ ಇದು ಬಂದು ಪಂಜಾಬಿ ರೆಸ್ಟೋರೆಂಟು, ಪ್ಯೂರ್ ವೆಜ್ ರೆಸ್ಟೋರೆಂಟ್. ಇದು ನಾವು ಇಲ್ಲಿ ಚೂಸ್ ಮಾಡಿದ್ವಿ, ಇಲ್ಲಿ ಹೋಗೋಣ ಅಂತ. ಇದು ಫ್ಲೋಟಿಂಗ್ ರೆಸ್ಟೋರೆಂಟು. ಆ್ಯಂಡ್ ಇಲ್ಲಿ ನಾವು ಹೋಗ್ತಾ ಆನ್ ದ ವೇ ಇಲ್ಲಿ ನಾವು ಮೆನು ಏನೇನು ಬೇಕು, ಯಾವ್ಯಾವ ಫುಡ್ ಬೇಕು ಅಂತ ಆರ್ಡ್ರ್ ಕೊಟ್ಟು ಹೋದರೆ ನಾವು ಬರೋ ಅಷ್ಟರಲ್ಲಿ ಅವರು ರೆಡಿ ಮಾಡಿಟ್ಟಿರ್ತಾರೆ. ಸೊ ನಮ್ಮನ್ನ ಬೋಟಲ್ಲೇ ಅವರು ಆರ್ಡರ್ ತೊಗೊಳ್ತಾರೆ, ಆಮೇಲೆ ನಾವು ಬರೋ ಅಷ್ಟರಲ್ಲಿ ರೆಡಿ ಮಾಡಿಟ್ಟಿರ್ತಾರಂತೆ. ಸೊ ನಾವು ಏನೇನು ಬೇಕು ಎಲ್ಲನೂ ಡಿಸೈಡ್ ಮಾಡಿ ಈಗ ಆರ್ಡರ್ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ಇಲ್ಲಿ 5 ಫ್ಲೋಟಿಂಗ್ ರೆಸ್ಟೋರೆಂಟ್ಗಳಿದೆ. ಅದರಲ್ಲಿ ಒಂದೇ ಒಂದು ಪ್ಯೂರ್ ವೆಜ್ ರೆಸ್ಟೋರೆಂಟ್, ಇನ್ನೆಲ್ಲ ನಾನ್ ವೆಜ್ ರೆಸ್ಟೋರೆಂಟ್ಗಳು. ಸೊ ಅದಕ್ಕೋಸ್ಕರ ನಾವು ಈ ಪಂಜಾಬಿ ಡಾಬಾ ಅನ್ನೋ ಪ್ಯೂರ್ ವೆಜ್ ರೆಸ್ಟೋರೆಂಟ ಚೂಸ್ ಮಾಡಿದ್ವಿ. ಆ್ಯಂಡ್ ಆರ್ಡ್ರ್ ಕೊಟ್ಟು ಈಗ ನಾವು ಮುಂದೆ ಹೋಗ್ತಾ ಇದ್ದೀವಿ. ಈಗ ಅಲ್ಲಿ ಓಷನ್ ಇದೆಯಲ್ಲ, ಅಲ್ಲಿಗೆ ಕರ್ಕೊಂಡೋಗಿ ಸ್ಟಾಪ್ ಮಾಡ್ತಾರೆ ನಮ್ಮನ್ನ. ಆ್ಯಂಡ್ ಇಲ್ಲೂ ಸಖತ್ ಬಿಸಿಲಿತ್ತು. ಆ್ಯಂಡ್ ಮಧ್ಯಾಹ್ನ ಅಲ್ವಾ, ಸೊ ಸಖತ್ತು ಬಿಸಿಲು ಅನಿಸ್ತಿತ್ತು. ಆ್ಯಂಡ್ ಫಸ್ಟ್ ಡೇ ನಾವು ಕನ್ಯಾಕುಮಾರಿ ಹೋದ್ವಲ್ಲ, ಆವತ್ತೇ ನಾವು ಆಲ್ಮೋಸ್ಟ್ ಎಲ್ಲರೂ ಟ್ಯಾನ್ ಆಗಿದ್ವಿ. ಏನೇ ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ರು ಎಲ್ಲರೂ ಫುಲ್ ಟ್ಯಾನ್ ಆಗಿದ್ವಿ, ಕರ್ರಗಾಗೋಗಿದ್ವಿ. ಆಲ್ರೆಡಿ ನೋಡಿ ಎಷ್ಟು ಕಪ್ಪು ಕಾಣ್ತಾ ಇದ್ದೀನಿ ನಾನು, ಕೈಯೆಲ್ಲ ಫುಲ್ಲು ಟ್ಯಾನ್ ಆಗಿದೆ ನಂಗೆ ಆಲ್ರೆಡಿ. ಮತ್ತು ಇದು ರಿವರ್ ಆದ್ರೂ ಇದ್ರದ್ದು ನೀರು ಬಂದು ಉಪ್ಪುಪ್ಪು ಅನಿಸ್ತಿತ್ತು. ಯಾಕೆಂದರೆ ಓಷನ್ ವಾಟರ್ ಮಿಕ್ಸ್ ಆಗೋದ್ರಿಂದ ಸಖತ್ ಉಪ್ಪು ನೀರಿದು, ಮತ್ತು ತುಂಬ ಬಿಸಿ ಬಿಸಿ ಇತ್ತು. ಅಷ್ಟು ಬಿಸಿಲಿತ್ತು ಅಲ್ಲಿ, ನೀರು ಎಲ್ಲ ಬಿಸಿ ಬಿಸಿ ಅನಿಸ್ತಿತ್ತು ಮುಟ್ಲಿಕ್ಕೆ. Bye friends. Take care. I'll see you in 17, 60 years. ನೀರಲ್ಲಿ ಬರ್ತಾ ಇದ್ದಾರೆ. ಗಾಡಿ ನೋಡು.
ಈ ಪ್ಲೇಸಲ್ಲಿ ಮೊದಲು ಇಳಿಲಿಕ್ಕೆ ಬಿಡ್ತಿದ್ರಂತೆ, ಈಗ ನಮ್ಮನ್ನ ಇಳಿಲಿಕ್ಕೆ ಬಿಡಲಿಲ್ಲ, ಯಾಕೆಂದರೆ ಇದು ಆಫ್ ಸೀಸನ್ ಮತ್ತು ಈಗ ವೇವ್ಸ್ಗಳು ತುಂಬ ಜಾಸ್ತಿ ಈ ಟೈಮಲ್ಲಿ ಅಂತ ಹೇಳಿದ್ರು ಅವರು. ಆ್ಯಂಡ್ ಇಳಿಯಂಗಿಲ್ಲ ಅಲ್ಲಿ ಅಂತಲೂ ಹೇಳಿದ್ರು. ಸೊ ನಾವು ಏನೇ ನೋಡಬೇಕು ಅಂದರೂ ಬೋಟಲ್ಲೇ ಕೂತ್ಕೊಂಡು ವ್ಯೂನ ಎಂಜಾಯ್ ಮಾಡಬೇಕಿತ್ತು. ಸೊ ತುಂಬ ಚೆನ್ನಾಗಿ ಅನಿಸ್ತಿತ್ತು, ತುಂಬ ದೊಡ್ಡ ದೊಡ್ಡ ವೇವ್ಸು. ಅದು ವೇವ್ ಬಂದಿದ್ದು ವಾಟರು ರಿವರಿಗೆ ಬಂದು ಕನೆಕ್ಟ್ ಆಗ್ತಿತ್ತು, ಅದಕ್ಕೆ ಅನಿಸುತ್ತೆ ರಿವರ್ ವಾಟರು ಫುಲ್ಲು ಉಪ್ಪು ಅನಿಸ್ತಾ ಇತ್ತು ಅಲ್ಲಿ. ಬಟ್ ತುಂಬ ಚೆನ್ನಾಗಿ ಅನಿಸ್ತಿತ್ತು ನೋಡೋಕ್ಕಂತೂ. ಆ ಅದು ವೇವ್ಸ್ ಅಂತೂ ಎಷ್ಟು ದೊಡ್ಡದು ಬರ್ತಾಯಿತ್ತು ಗೊತ್ತಾ ಅಲ್ಲಿ. ಆ್ಯಂಡ್ ಈ ಓಷನ್ ವ್ಯೂ ನೋಡ್ತಾ ಇದ್ದೀವ, ಇದು ನಾವು ಈಗ ಕೇರಳ ಸೈಡಿಂದ ನೋಡ್ತಾ ಇದ್ದೀವಿ. ಅದೇ ಒಂದು ಸ್ವಲ್ಪ ಮುಂದೆ ಹೋದರೆ ಒಂದು 10 ಕಿಲೋಮೀಟರ್ಸ್ ಅಷ್ಟು ದೂರ ಹೋದರೆ ತಮಿಳ್ನಾಡಿಗೆ ಸೇರುತ್ತಂತೆ ಅದು. ಸೊ ಅಲ್ಲಿಂದ ನೋಡಿದ್ರೆ ತಮಿಳ್ನಾಡುವಿಂದ ವ್ಯೂ ಕಾಣುತ್ತೆ ಅಂತ ಹೇಳ್ತಾ ಇದ್ರು ಅವರು. ಸೊ ಒಂದೇ ಬೀಚು ಒಂದು 10 ಕಿಲೋಮೀಟರ್ ಡಿಫ್ರೆನ್ಸಲ್ಲಿ 2 ಸ್ಟೇಟ್ಗೆ ಡಿವೈಡ್ ಆಗಿದೆ ಅಂತ ಹೇಳ್ತಾ ಇದ್ರು ಅವರು. ಸೊ ಅದು ಪ್ಲೇಸ್ನ ನಾನು ನೆಕ್ಸ್ಟ್ ನಿಮಗೆ ಮುಂದೆ ಹೋಗ್ತಾ ತೋರಿಸ್ತೀನಿ, ಅಲ್ಲಿಗೂ ಕರ್ಕೊಂಡು ಹೋಗಿದ್ದಾರೆ ಅವರು. ಈ ನೇಯರ್ ಬ್ಯಾಕ್ ವಾಟರ್ ಜರ್ನಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದು ಇನ್ನೂ ತುಂಬ ಇದೆ, ಸೊ ತುಂಬ ಲೆಂತಿ ಆದಷ್ಟು ನಿಮಗೆ ಬೋರಿಂಗ್ ಅನಿಸುತ್ತೆ. ಸೊ ನಾನು ಇದನ್ನ ಪಾರ್ಟ್ 1 ಪಾರ್ಟ್ 2 ಆಗಿ ಡಿವೈಡ್ ಮಾಡಿ ಹಾಕ್ತಾ ಇದ್ದೀನಿ. ಸೊ ದಿಸ್ ಇಸ್ ಪಾರ್ಟ್ 1 ಆ್ಯಂಡ್ ಇಲ್ಲಿಗೆ ಈ ವಿಡಿಯೋನು ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಪಾರ್ಟ್ 2ಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಆ್ಯಂಡ್ ಇದನ್ನ ತುಂಬ ಇಂಟ್ರೆಸ್ಟಿಂಗ್ ವಿಷಯಗಳಿದೆ. ಆ್ಯಂಡ್ ನಾವು ಇನ್ನೂ ಲಂಚ್ ಮಾಡಿಲ್ಲ, ಸೊ ನಿಮ್ಮನ್ನು ಲಂಚಿಗೆ ಕರ್ಕೊಂಡು ಹೋಗ್ತೀನಿ ಜೊತೆಗೆ. ಸೊ ಅಲ್ಲಿ ತನಕ ನನ್ನ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಆ್ಯಂಡ್ ನನ್ನ ಚಾನೆಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.